ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ತುಳಸಿ ಹಬ್ಬದ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ಹೇಗೆ ಆಚರಿಸಿದ್ವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮನೆಗೆ ಬಂದಾಗಿಂದ ಒಂದು ಹೊಸ ತುಳಸಿ ಕಟ್ಟೆ ತರಬೇಕು ಅನ್ಕೋತಿದ್ದೆ. ಅದಕ್ಕೆ ಈಗ ಕಾಲ ಕೂಡಿ ಬಂತು ಅನ್ಸುತ್ತೆ. ಸೊ ತುಳಸಿ ಹಬ್ಬಕ್ಕೆ ಹೊಸದಾಗಿ ತುಳಸಿ ಕಟ್ಟೆ ತಂದು ಅದನ್ನು ಶುಚಿಗೊಳಿಸಿ ತುಳಸಿ ಗಿಡ ಮಣ್ಣು ಎಲ್ಲನೂ ನೆನೆನೆ ತಂದಿಟ್ಕೊಂಡಿದ್ದೆ. ತುಳಸಿ ಕಟ್ಟೆಗೆ ಫಲವತ್ತಾದ ಮಣ್ಣನ್ನು ತುಂಬಿ ಬೆಳಗ್ಗೆ ತುಳಸಿ ಸಸ್ಯ ಮತ್ತು ಬೆಟ್ಟದ ನೆಲ್ಲಿಕಾಯಿ ಸಸ್ಯವನ್ನು ನೆಟ್ಟು ಸ್ವಲ್ಪ ನೀರನ್ನು ಹಾಕಿ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ವಿ. ಸಂಜೆ ಮನೆಯ ಹೊರಾಂಗಣ ಮತ್ತು ಹೊಸ್ತಿಲನ್ನು ತೊಳೆದು ಶುಚಿಗೊಳಿಸಿಕೊಂಡು ರಂಗೋಲಿಯನ್ನು ಬಿಡಿಸಿ ತುಳಸಿ ಕಟ್ಟೆಯ ಸುತ್ತಲೂ ಸಹ ನಾಮ ಶಂಖ ಚಕ್ರ ರಂಗೋಲಿಗಳನ್ನು ಬಿಡಿಸ್ತಾ ಇದ್ದೀನಿ. ತುಳಸಿ ಕಟ್ಟೆಗೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ತುಳಸಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಹೂವು ಗೆಜ್ಜೆ ವಸ್ತ್ರಗಳನ್ನು ಹಾಕಿ ಅಲಂಕರಿಸಬೇಕು. ಈಗ ಶ್ರೀ ತುಳಸಿಗೆ ಬಳೆಯನ್ನು ತೊಡಿಸ್ತಾ ಇದ್ದೀನಿ. ಅರ್ಧ ಡಜನ್ 6 ಬಳೆಗಳನ್ನ ತೊಡಿಸ್ತಾ ಇದ್ದೀನಿ. ತುಳಸಿಯ ಎಲೆಗಳಿಗೆ ಯಾವುದೇ ರೀತಿಯಲ್ಲಿ ಹಾನಿ ಆಗದೆ ಇರೋ ಹಾಗೆ ಬಳೆಗಳನ್ನ ತೊಡಿಸ್ಬೇಕು. ದೀಪಗಳನ್ನ ಕೂಡ ಹಚ್ತಾ ಇದ್ದೀನಿ. ತುಳಸಿಯ ಮುಂದೆ ಮತ್ತು ಅಕ್ಕಪಕ್ಕ ದೀಪಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ದೀಪ ಹಚ್ಚುವಾಗ ಯಾವಾಗಲೂ ಅಷ್ಟೇ ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ದೀಪನ ಹಚ್ಚಬಾರ್ದು. ದೀಪದಿಂದ ದೀಪವನ್ನು ಹಚ್ಚಬೇಕು. ನನ್ನ ಜೊತೆ ನನ್ನ ಹಸ್ಬೆಂಡ್ ಕೂಡ ದೀಪವನ್ನು ಹಚ್ಚಿ ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಿ ನಾನು ಒಂದು ತಟ್ಟೆಯಲ್ಲಿ ಹಣ್ಣು ಹಂಪಲು ಮತ್ತು ಅಕ್ಷತೆಯನ್ನು ಇಟ್ಕೊಂಡಿದ್ದೀನಿ. ಇನ್ನೊಂದು ತಟ್ಟೆಯಲ್ಲಿ ನೈವೇದ್ಯ ಕೋಸಂಬರಿಯನ್ನು ಇಟ್ಕೊಂಡಿದ್ದೀನಿ. ನೆಲ್ಲಿಕಾಯಿ ದೀಪವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ತಟ್ಟೆಯಲ್ಲಿ ತುಳಸಿ ದೇವಿಗೆ ತಾಂಬೂಲ ಅಂದರೆ ಬಾಳೆಹಣ್ಣು ಅರಿಶಿನ ಕುಂಕುಮ ಹೂವು ಬಳೆ ಬ್ಲೌಸ್ ಪೀಸ್ ತೆಂಗಿನಕಾಯಿಯನ್ನು ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ತಟ್ಟೆಯಲ್ಲಿ ಮುತ್ತೈದೆಯರಿಗೆ ತಾಂಬೂಲವನ್ನು ಇಟ್ಕೊಂಡಿದ್ದೀನಿ. ಹೊಸ್ತಿಲಿಗೆ ಮನೆ ಮುಂದೆ ಎಲ್ಲ ಕಡೆ ದೀಪ ಹಚ್ಚಿ ಪೂಜೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ತುಳಸಿ ದೇವಿಗೆ ನಾನು ಮಾಂಗಲ್ಯ ಧಾರಣೆಯನ್ನು ಮಾಡ್ತಾ ಇದ್ದೀನಿ. ಮೊದಲು ಕೃಷ್ಣನ ಹತ್ತಿರ ಅರಿಶಿನ ಕೊಂಬನ್ನು ಇಟ್ಟು ಸ್ವಾಮಿ ಹತ್ತಿರ ಬೇಡಿಕೊಂಡು ತುಳಸಿ ದೇವಿಗೆ ಹಾಗೆ ವಿಷ್ಣು ಸ್ವರೂಪವಾದ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದೀನಿ. ತುಳಸಿ ದೇವಿಯ ಹತ್ತಿರ ಹೀಗೆ ಬೇಡಿಕೊಳ್ಳಿ, ತಾಯಿ ತುಳಸಿ ವಿವಾಹವನ್ನ ಮಾಡ್ತಾ ಇದ್ದೀನಿ. ಮಹಾವಿಷ್ಣು ಕೃಪೆ ಹಾಗೆ ಮಹಾಲಕ್ಷ್ಮಿ ಕೃಪೆ ನನ್ನ ಮೇಲೆ ನನ್ನ ಮನೆಯ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಂಡು ನಾನು ಸದಾ ಸುಮಂಗಲಿಯಾಗಿ ಇರೋ ಹಾಗೆ ಹರಸಮ್ಮ ಅಂತ ಬೇಡ್ಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಪೂಜೆಯನ್ನು ಗೋಧೂಳಿ ಅಂದರೆ ಸಂಜೆ ಸಮಯದಲ್ಲಿ ಮಾಡ್ತಾರೆ. ಮೊದಲಿಗೆ ಗಂಧದ ಕಡ್ಡಿಯನ್ನು ಹಚ್ಚಾದ್ಮೇಲೆ ತೆಂಗಿನಕಾಯಿ ಹೊಡೆದು ತೆಂಗಿನಕಾಯಿ ಇಟ್ಟು ಈಗ ಮಂಗಳಾರತಿ ಮಾಡ್ತಾ ಇದ್ದೀನಿ. ನನ್ನ ಗಂಡ ಮತ್ತು ನಮ್ಮ ಅತ್ತೆ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಈಗ ಮಂಗಳಾರತಿ ಎಲ್ಲ ಮಾಡಾದ್ಮೇಲೆ ತುಳಸಿ ದೇವಿ ಮತ್ತು ಮಹಾವಿಷ್ಣುವಿಗೆ ಅಕ್ಷತೆಯನ್ನು ಹಾಕಬೇಕು. ನಾವು ಮದುವೆ ಗಂಡು ಹೆಣ್ಣಿಗೆ ಹೇಗೆ ಹಾಕ್ತೀವೋ ಆ ರೀತಿಯಲ್ಲೇ ಹಾಕಬೇಕು. ಅಕ್ಷತೆಯನ್ನು ಹಾಕಿದ ಮೇಲೆ ನಾವು ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ನೈವೇದ್ಯಕ್ಕೆ ನಾನು ಕೋಸಂಬರಿಯನ್ನು ಮಾಡ್ಕೊಂಡಿದ್ದೀನಿ. ಈಗ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ತುಳಸಿ ದೇವಿಗೆ ಮಾಡ್ತಾ ಇದ್ದೀನಿ. ಮೊದಲಿಗೆ ತಟ್ಟೆಯಲ್ಲಿ 5 ಇಡಿಯಷ್ಟು ಅಕ್ಕಿಯನ್ನು ಹಾಕಿ 5 ಬೆಟ್ಟದ ನೆಲ್ಲಿಕಾಯನ್ನು ಚೆನ್ನಾಗಿ ತೊಳೆದು ಬೆಟ್ಟದ ನೆಲ್ಲಿಕಾಯಿ ಮೇಲ್ಭಾಗವನ್ನು ತೆಗೆದು ಅರಿಶಿನ ಕುಂಕುಮ ಇಟ್ಟು ಹೂವಿನಿಂದ ಅಲಂಕರಿಸಿ ಗುಂಡು ಬತ್ತಿಯನ್ನು ತುಪ್ಪದಲ್ಲಿ ಅದ್ದಿ ನೆಲ್ಲಿಕಾಯಿ ಮೇಲೆ ಇಟ್ಕೋಬೇಕಾಗುತ್ತೆ. ತುಳಸಿ ಹಬ್ಬದ ದಿನ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ತುಂಬ ಒಳ್ಳೆಯದು. ಯಾವುದೇ ದೋಷ ಇದ್ರೂ ಕೂಡ ಮನೆಯಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಈ ಬೆಟ್ಟದ ನೆಲ್ಲಿಕಾಯಿ ದೀಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿರ್ತಾರೆ. ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುತ್ತೆ ಅಂತಲೂ ಹೇಳ್ತಾರೆ. ನೋಡಿ, ಈ ರೀತಿ ತಾಯಿಗೆ ದೀಪಾರಾಧನೆ ಮಾಡಿ ಧೂಪ ದೀಪ ನೈವೇದ್ಯವನ್ನೆಲ್ಲ ಅರ್ಪಿಸಿ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಮತ್ತು ನಮ್ಮ ಅತ್ತೆ ಒಟ್ಟಿಗೆ ಭಕ್ತಿಗೀತೆ ಕೂಡ ಹಾಡಿದ್ವಿ. ಹಾಡಾಡಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲದೆ ಇದ್ದಿದ್ದ ಕಾರಣ ನಾವು ತುಳಸಿ ದೇವಿಗೆ ಸಂಬಂಧಪಟ್ಟ ಯಾವುದೇ ಹಾಡುಗಳನ್ನ ಕಲ್ತಿರಲಿಲ್ಲ. ನಾರಾಯಣ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯ ಹಾಡನ್ನು ಹಾಡಿದೆವು. ಇದಾದ ನಂತರ 3 ಅಥವಾ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಕೊನೆಯದಾಗಿ ನಾವು ಗಂಡು ಹೆಣ್ಣಿಗೆ ರತ್ನೀರನ್ನ ತೆಗಿತೀವಲ್ಲ, ಹಾಗೆಯೇ ತುಳಸಿ ದೇವಿಗೆ ಮತ್ತು ವಿಷ್ಣು ಸ್ವರೂಪವಾದ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಆರತಿಯನ್ನು ಮಾಡಿಕೊಳ್ಳಬೇಕು. ಈ ಆರತಿ ಮಾಡಿದರೆ ಪೂಜೆ ಸಮಾಪ್ತಿಯಾಗುತ್ತದೆ. ಈಗ ವಿವಾಹ ಸಂಪೂರ್ಣ ಆಯಿತು. ತುಳಸಿ ವಿವಾಹವನ್ನ ಮಾಡೋದ್ರಿಂದ ಮನೆಯಲ್ಲಿ ಏನೇ ದೋಷ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ. ಮಂಗಳ ಕಾರ್ಯಗಳು ಮನೆಯಲ್ಲಿ ಜರುಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ವಿಸರ್ಜನೆ ಮಾಡುವಾಗ ತುಳಸಿ ಕಟ್ಟೆ ಅಥವಾ ತುಳಸಿ ಗಿಡವನ್ನ 3 ಬಾರಿ ಜರುಗಿಸಿದರೆ ಆಯ್ತು. ನಂತರ ಮಾರನೇ ದಿನ ಬೆಟ್ಟದ ನೆಲ್ಲಿಕಾಯಿ ಗಿಡ ಗೆಜ್ಜೆ ವಸ್ತ್ರ ಹೂವು ಅರಿಶಿಣದ ಕೊಂಬು ಎಲ್ಲವನ್ನು ಹರಿಯುವ ನೀರು ಅಥವಾ ಬೇಲಿಗಳಿಗೆ ಹಾಕಬೇಕು. ತುಳಸಿ ವಿವಾಹವನ್ನ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ. ನಾನು ತೋರಿಸ್ಕೊಟ್ಟಿರೋ ಪೂಜಾ ವಿಧಾನದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ತುಳಸಿ ಹಬ್ಬನ ಆಚರಿಸ್ತಾರೆ.
ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.